ನಮಸ್ತೆ, ವೆಲ್ಕಮ್ ಟು MNK ಹ್ಯಾಬೀಸ್ ಯೂಟ್ಯೂಬ್ ಚಾನಲ್. ಇವತ್ತಿನ ಈ ವಿಡಿಯೋದಲ್ಲಿ ನಾವು ಸೆಕೆಂಡ್ ಸ್ಟ್ಯಾಂಡರ್ಡ್ ಮ್ಯಾಥಮೆಟಿಕ್ಸ್ ಪಾರ್ಟ್ 1 ಇದರಲ್ಲಿ ಬರ್ತಕ್ಕಂತಹ ಮೊದಲನೇ ಚಾಪ್ಟರ್ ಎ ಡೇ ಅಟ್ ದ ಬೀಚ್, ಸಮುದ್ರ ತೀರದಲ್ಲಿ ಒಂದು ದಿನ, ಈ ಪಾಠದಲ್ಲಿ ಬರುವಂತಹ ಎಲ್ಲ ಅಭ್ಯಾಸ ಚಟುವಟಿಕೆಗಳನ್ನು ನೋಡೋಣ. ಲುಕ್ ಅಟ್ ದ ಅಬೋವ್ ಪಿಕ್ಚರ್, ಕೌಂಟ್ ಆ್ಯಂಡ್ ರೈಟ್ ದ ನಂಬರ್ ಆಫ್ ಆಬ್ಜೆಕ್ಟ್ಸ್ ಗಿವನ್ ಬಿಲೋ. ಮೇಲಿನ ಚಿತ್ರವನ್ನು ಗಮನಿಸಿ ಮುಂದೆ ನೀಡಿರುವ ವಸ್ತುಗಳನ್ನು ಎಣಿಸಿ ಬರೆಯಿರಿ. ಇಲ್ಲಿರ್ತಕ್ಕಂತಹ ಎಲ್ಲ ಚಿತ್ರಗಳನ್ನು ಗಮನಿಸಿ ಕೆಳಗಡೆ ನೀಡಿರ್ತಕ್ಕಂತಹ ಪ್ರಶ್ನೆಗಳಿಗೆ ಉತ್ತರವನ್ನು ಬರೆಯಿರಿ. ಕೊಕೊನೆಟ್ಸ್ ಅಂದರೆ ತೆಂಗಿನಕಾಯಿಗಳು 27. ಇಲ್ಲಿ ನೋಡಿ, ತೆಂಗಿನಕಾಯಿಗಳು ಈ ಮರದಲ್ಲಿ 5, ಈ ಮರದಲ್ಲಿ 5, ಇದರಲ್ಲಿ 5, ಒಟ್ಟು 15 ತೆಂಗಿನಕಾಯಿಗಳು. ಅದೇ ರೀತಿ ಇಲ್ಲಿ 5 ತೆಂಗಿನಕಾಯಿಗಳು ಮತ್ತು ಇಲ್ಲಿ 5 ತೆಂಗಿನಕಾಯಿಗಳು. 15, 20, 25, 26, 27 ಕೊಕೊನೆಟ್ಸ್ ಈ ಒಂದು ಚಿತ್ರದಲ್ಲಿ ಇದ್ದಾವೆ. ಕೊಕೊನೆಟ್ಸ್ ತೆಂಗಿನಕಾಯಿಗಳು 27, ಬೋಟ್ಸ್ ಅಂದರೆ ದೋಣಿಗಳು 12, ಚಿಲ್ಡ್ರನ್ 6, ಆರೆಂಜಸ್ ಅಂದರೆ ಕಿತ್ತಳೆಗಳು 20. ಲೆಟಸ್ ಡೂ, ನಾವು ಮಾಡೋಣ. ಎ, ಲುಕ್ ಅಟ್ ದ ಶಾಪ್ಸ್ ಶೋನ್ ಇನ್ ದ ಪಿಕ್ಚರ್ ಆ್ಯಂಡ್ ಫಿಲ್ ಇನ್ ದ ಬ್ಲ್ಯಾಂಕ್ಸ್. ಚಿತ್ರದಲ್ಲಿ ತೋರಿಸಿರುವ ಅಂಗಡಿಗಳನ್ನು ಗಮನಿಸಿ ಖಾಲಿ ಜಾಗವನ್ನು ಭರ್ತಿ ಮಾಡಿ. ದೇರ್ ಆರ್ 10 ನೆಕ್ಲೆಸಸ್ ಆಫ್ ಸೆಲ್ಸ್ ವಿತ್ 10 ಸೆಲ್ಸ್ ಇನ್ ಈಚ್ ನೆಕ್ಲೆಸ್. ಪ್ರತಿ ನೆಕ್ಲೆಸ್ನಲ್ಲಿ 10 ಕಪ್ಪೆ ಚಿಪ್ಪುಗಳಿರುವಂತೆ 10 ನೆಕ್ಲೆಸ್ಗಳಿವೆ. ಅದೇ ರೀತಿ ದೇರ್ ಆರ್ 6 ಗ್ರೂಪ್ಸ್ ಆಫ್ ಬಲೂನ್ಸ್ ವಿತ್ 4 ಬಲೂನ್ಸ್ ಇನ್ ಈಚ್ ಗ್ರೂಪ್ ಆ್ಯಂಡ್ 2 ಲೂಸ್ ಬಲೂನ್ಸ್. ಬಲೂನ್ಗಳ 6 ಗುಂಪುಗಳಿವೆ. ಪ್ರತಿ ಗುಂಪಿನಲ್ಲಿ 4 ಬಲೂನ್ಗಳಿವೆ ಮತ್ತು 2 ಬಿಡಿ ಬಲೂನ್ಗಳಿವೆ. ದೇರ್ ಆರ್ 12 ಬಂಚಸ್ ಆಫ್ ಬನಾನಾಸ್ ವಿತ್ 6 ಬನಾನಾಸ್ ಇನ್ ಈಚ್ ಬಂಚ್ and 4 ಲೂಸ್ ಬನಾನಾಸ್. ಬಾಳೆಹಣ್ಣುಗಳ 12 ಗೊಂಚಲುಗಳಿವೆ. ಪ್ರತಿ ಗೊಂಚಲಿನಲ್ಲಿ 6 ಬಾಳೆಹಣ್ಣುಗಳಿವೆ ಮತ್ತು 4 ಬಿಡಿ ಬಾಳೆಹಣ್ಣುಗಳಿವೆ. ನೆಕ್ಸ್ಟ್ ನೋಡಿ, ಸುರಭಿ ಹ್ಯಾಸ್ ಕಲೆಕ್ಟೆಡ್ ಸಮ್ ಸೀ ಸೆಲ್ಸ್. ಶಿ ವಾಂಟ್ಸ್ ಟು ಹೆಲ್ಪ್ ಹರ್ ಮದರ್ ಇನ್ ಮೇಕಿಂಗ್ ಬ್ರಾಸ್ಲೆಟ್ಸ್ ಆ್ಯಂಡ್ ನೆಕ್ಲೆಸಸ್. ಸುರಭಿ ಕೆಲವು ಕಪ್ಪೆ ಚಿಪ್ಪುಗಳನ್ನು ಸಂಗ್ರಹಿಸಿದ್ದಾಳೆ. ಅವಳು ಕಡಗ ಮತ್ತು ನೆಕ್ಲೆಸ್ಗಳನ್ನು ತಯಾರಿಸಲು ತನ್ನ ತಾಯಿಗೆ ಸಹಾಯ ಮಾಡಲು ಬಯಸುತ್ತಾಳೆ. ಸುರಭಿ ಹ್ಯಾಸ್ ಮೇಡ್ 10 ಗ್ರೂಪ್ಸ್ ಆಫ್ ದ ಸೆಲ್ಸ್ ವಿತ್ 5 ನಂಬರ್ ಆಫ್ ಸೆಲ್ಸ್ ಇನ್ ಈಚ್ ಗ್ರೂಪ್ ಫಾರ್ ಹರ್ ಬ್ರಾಸ್ಲೆಟ್ಸ್. ಸುರಭಿ ತನ್ನ ಕಡಗಗಳಿಗಾಗಿ ಪ್ರತಿ ಗುಂಪಿನಲ್ಲಿ 5 ಕಪ್ಪೆ ಚಿಪ್ಪುಗಳಿರುವಂತೆ 10 ಕಪ್ಪೆ ಚಿಪ್ಪುಗಳ ಗುಂಪುಗಳನ್ನು ಮಾಡಿದ್ದಾಳೆ. ಅದೇ ರೀತಿ ಹರ್ ಮದರ್ ಹ್ಯಾಸ್ ಮೇಡ್ 5 ಗ್ರೂಪ್ಸ್ ಆಫ್ ಸೆಲ್ಸ್ ವಿತ್ 10 ನಂಬರ್ ಆಫ್ ಸೆಲ್ಸ್ ಇನ್ ಈಚ್ ಗ್ರೂಪ್ ಫಾರ್ ಹರ್ ನೆಕ್ಲೆಸಸ್. ಅವಳ ತಾಯಿ ತನ್ನ ನೆಕ್ಲೆಸ್ಗಳಿಗಾಗಿ ಪ್ರತಿ ಗುಂಪಿನಲ್ಲಿ 10 ಕಪ್ಪೆ ಚಿಪ್ಪುಗಳಿರುವಂತೆ, ಅಂದರೆ ಪ್ರತಿ ಗುಂಪಿನಲ್ಲಿ 10 ಕಪ್ಪೆ ಚಿಪ್ಪುಗಳಿರುವಂತೆ 5 ನೆಕ್ಲೆಸ್ಗಳನ್ನು 5 ಗ್ರೂಪ್ಸ್ ಆಫ್ ಸೆಲ್ಸ್ ವಿತ್ 10 ನಂಬರ್ ಆಫ್ ಸೆಲ್ಸ್ ಇನ್ ಈಚ್ ಗ್ರೂಪ್ ಫಾರ್ ಹರ್ ನೆಕ್ಲೆಸಸ್. ಅವಳ ತಾಯಿ ತನ್ನ ನೆಕ್ಲೆಸ್ಗಳಿಗಾಗಿ ಪ್ರತಿ ಗುಂಪಿನಲ್ಲಿ 10 ಕಪ್ಪೆ ಚಿಪ್ಪುಗಳಿರುವಂತೆ 5 ಕಪ್ಪೆ ಚಿಪ್ಪುಗಳ ಗುಂಪುಗಳನ್ನು ಮಾಡಿದ್ದಾರೆ. ಲೆಟ್ ಅಸ್ ಥಿಂಕ್, ನಾವು ಯೋಚಿಸೋಣ. ಲಿಸ್ಟ್ ಔಟ್ ದ ಆಬ್ಜೆಕ್ಟ್ಸ್ ದಟ್ ಕಮ್ ಇನ್ ಪ್ಯಾಕ್ಸ್ ಆಫ್ 10, ಅಂದರೆ 10 ಪ್ಯಾಕ್ಗಳಲ್ಲಿ ಬರುವ ವಸ್ತುಗಳನ್ನು ಪಟ್ಟಿ ಮಾಡಿ. ಫಾರ್ ಎಕ್ಸಾಂಪಲ್, ಬಿಸ್ಕಿಟ್ ಪ್ಯಾಕ್, ಪೆನ್ಸಿಲ್ ಪ್ಯಾಕ್, ಬಲೂನ್, ಈ ರೀತಿ 10 ಪ್ಯಾಕ್ಗಳಲ್ಲಿ ಬರುವಂಥ ವಸ್ತುಗಳನ್ನು ಪಟ್ಟಿ ಮಾಡಿ. ಟೇಸ್ಟಿ ಚಿಕ್ಕೂಸ್. ಮನೋಜ್ ಈಸ್ ಹೆಲ್ಪಿಂಗ್ ಇಸ್ ಫಾದರ್ ಇನ್ ಸೆಲ್ಲಿಂಗ್ ಚಿಕ್ಕೂಸ್ ದಟ್ ಈ ಹ್ಯಾಸ್ ಅರೇಂಜ್ಡ್ ಇನ್ ದ ಟ್ರೇಸ್. ರುಚಿಕರ ಸಪೋಟಗಳು. ಟ್ರೇಗಳಲ್ಲಿ ಜೋಡಿಸಿಟ್ಟ ಸಪೋಟಗಳನ್ನು ಮಾರಾಟ ಮಾಡಲು ಮನೋಜ್ ತನ್ನ ತಂದೆಗೆ ಸಹಾಯ ಮಾಡುತ್ತಿದ್ದಾನೆ. ಇಲ್ಲಿ
ಟ್ರೇಗಳಲ್ಲಿ 10 ಚಿಕ್ಕುಗಳಂತೆ ಜೋಡಿಸಿ ಇಡಲಾಗಿದೆ. ಈ ಒಂದು ಇದಕ್ಕೆ ಸಂಬಂಧಪಟ್ಟಂತೆ ಕೆಳಗಿನ ಪ್ರಶ್ನೆಗಳಿಗೆ ಉತ್ತರವನ್ನು ಬರೆಯೋಣ. ದೇರ್ ಆರ್ 10 ಚಿಕ್ಕೂಸ್ ಇನ್ ಒನ್ ಟ್ರೇ. ಒಂದು ಟ್ರೇನಲ್ಲಿ 10 ಚಿಕ್ಕುಗಳು ಇವೆ. ಒಂದು ಟ್ರೇನಲ್ಲಿ 10 ಸಪೋಟಗಳಿವೆ. ಹೌ ಮೆನಿ ಚಿಕ್ಕೂಸ್ ಆರ್ ದೇರ್ ಇನ್ ಟೋಟಲ್? ಹಾಗಾದರೆ ಟೋಟಲ್ ಎಷ್ಟು ಚಿಕ್ಕೂಸ್ಗಳು ಇದ್ದಾವೆ? ಇಲ್ಲಿ ನೋಡಿ, ಟ್ರೇಗಳು 1 2 3 4 5 6 7 8 ಟ್ರೇಗಳಿವೆ. ಅದರಲ್ಲಿ ಒಂದು ಟ್ರೇದಲ್ಲಿ 10 ಚಿಕ್ಕುಗಳಿವೆ. ಹಾಗಾದರೆ ಟೋಟಲ್ ಆಗಿ ಎಷ್ಟು ಚಿಕ್ಕುಗಳಿವೆ? ದೇರ್ ಆರ್ 80 ಚಿಕ್ಕೂಸ್. ಒಟ್ಟು ಎಷ್ಟು ಸಪೋಟಗಳಿವೆ? 80 ಸಪೋಟಗಳು ಇವೆ. ನೌ ಹೆಲ್ಪ್ ಮನೋಜ್ ಇನ್ ಪ್ಲೇಸಿಂಗ್ ಆಲ್ ದ ಚಿಕ್ಕೂಸ್ ಇನ್ ದ ಟ್ರೇಸ್ ಫಾರ್ ಸೆಲ್ಲಿಂಗ್. ಈಗ ಎಲ್ಲ ಸಪೋಟಗಳನ್ನು ಮಾರಾಟ ಮಾಡಲು ಟ್ರೇಗಳಲ್ಲಿ ಇಡಲು ಮನೋಜ್ಗೆ ಸಹಾಯ ಮಾಡಿ. 25 ಚಿಕ್ಕೂಸ್ ಅಂದರೆ 10ರ 2 ಟ್ರೇಗಳು, ಹಾಗೆಯೇ ಬಿಡಿ 5 ಚಿಕ್ಕುಗಳನ್ನು ಇಡಲಾಗಿದೆ. 2 ಟ್ರೇಸ್ ಆಫ್ 10 ಚಿಕ್ಕೂಸ್ ಆ್ಯಂಡ್ 5 ಚಿಕ್ಕೂಸ್. 25 ಸಪೋಟಗಳು 2 ಟ್ರೇಗಳಲ್ಲಿ 10ರಂತೆ ಇಡಲಾಗಿದೆ ಮತ್ತು 5 ಚಿಕ್ಕುಗಳನ್ನು ಸಪ್ರೇಟಾಗಿ ಇಡಲಾಗಿದೆ. 25 ಸಪೋಟಗಳು, 10 ಸಪೋಟಗಳ 2 ಟ್ರೇಗಳು ಮತ್ತು 5 ಸಪೋಟಗಳು. ಬಿ 43 ಚಿಕ್ಕೂಸ್. ಇದನ್ನು ಯಾವ ರೀತಿ ಇಡಲಾಗಿದೆ? 4 ಟ್ರೇಸ್, 10 ಸಪೋಟಗಳ 4 ಟ್ರೇಗಳನ್ನು ಇಡಲಾಗಿದೆ ಮತ್ತು 3 ಬಿಡಿ ಸಪೋಟಗಳನ್ನು ಇಡಲಾಗಿದೆ. 4 ಟ್ರೇಸ್ ಆಫ್ 10 ಚಿಕ್ಕೂಸ್ ಆ್ಯಂಡ್ 3 ಚಿಕ್ಕೂಸ್. 43 ಸಪೋಟಗಳು 4 ಟ್ರೇಗಳಲ್ಲಿ 10ರಂತೆ ಮತ್ತು 3 ಬಿಡಿ ಸಪೋಟಗಳನ್ನು ಇಡಲಾಗಿದೆ. ಅದೇ ರೀತಿ ಮುಂದಿನವುಗಳನ್ನು ನೋಡಿ. ಇಲ್ಲಿ ಲೆಟರ್ಸ್ ಮ್ಯಾಚ್ ಹೊಂದಿಸೋಣ ಅಂತ ಇದೆ. 80 ಚಿಕ್ಕೂಸ್, 80 ಸಪೋಟಗಳು, 72 ಚಿಕ್ಕೂಸ್, 56 ಚಿಕ್ಕೂಸ್, 28 ಚಿಕ್ಕೂಸ್. ಈ ರೀತಿ ಮ್ಯಾಚ್ ಮಾಡಿ